ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ಶೀಲಾ ಪಾಠಶಾಲೆ ಮತ್ತು ಪಾಕಶಾಲೆಗೆ ನಿಮಗೆ ಸ್ವಾಗತವನ್ನು ಕೋರ್ತೇನೆ. ಮಕ್ಕಳೇ, ಪ್ರತಿದಿನ ನಿಮಗೆ ಉಪಯುಕ್ತವಾದಂತಹ ಮಾಹಿತಿಗಳನ್ನು ತಿಳಿಸುವಂತಹ ಪ್ರಯತ್ನವನ್ನು ನಾನು ಖಂಡಿತ ಮಾಡ್ತಾಯಿದ್ದೀನಿ. ಮುಂದೆ ಸಹ ಅದೇ ರೀತಿ ಹೊಸ ಹೊಸ ವಿಚಾರಗಳ ಬಗ್ಗೆ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಅನೇಕ ನೂರಾರು ಪ್ರಶ್ನೋತ್ತರಗಳನ್ನು ತಿಳಿಸುವಂತಹ ಕಾರ್ಯವನ್ನು ನಾನು ನಿಮಗೆ ಮಾಡ್ತೀನಿ. ಏನೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿದೆ ಅದರಲ್ಲಿ ಬರುವಂತಹ ವ್ಯಾಕರಣ ಇರ್ಬೋದು, ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳನ್ನು ತಿಳಿಸ್ತೀನಿ. ಯಾರೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಾ ಇದ್ದೀರಾ ಅವರು ಇದರ ಸದುಪಯೋಗವನ್ನು ಖಂಡಿತ ಪಡ್ಕೊಳ್ಳಿ. ಮಕ್ಕಳೇ, ಇವತ್ತಿನ ಒಂದು ತರಗತಿಯಲ್ಲಿ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ 20 ಪ್ರಮುಖವಾದಂತಹ ಪ್ರಶ್ನೆಗಳು ಮತ್ತು ಅದಕ್ಕೆ ಉತ್ತರಗಳನ್ನು ಹೇಳುವಂತಹ ಒಂದು ಕೆಲಸವನ್ನು ಮಾಡಿದ್ದೀನಿ. ಈಗ ಸಮಯವನ್ನು ವ್ಯರ್ಥ ಮಾಡದೆ ಪ್ರಶ್ನೆಗಳನ್ನು ನೋಡೋಣ. ಕನ್ನಡದ ಆದಿಕವಿ ಯಾರು? ಉತ್ತರ ಪಂಪ. ಆದಿ ಅಂತಾರೆ ಮೊದಲ ಕವಿ ಯಾರು ಅಂತ. ಅರ್ಥ ಆಯ್ತಾ ಮಕ್ಕಳೇ? ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 2, ವಡ್ಡಾರಾಧನೆ ಕೃತಿಯ ಕರ್ತೃ ಯಾರು ಅಂತ ಪ್ರಶ್ನೆ ಇದೆ. ಅದಕ್ಕೆ ಸರಿಯಾದಂಥ ಉತ್ತರ ಶಿವ ಕೋಟ್ಯಾಚಾರ್ಯರು ವಡ್ಡಾರಾಧನೆ ಕೃತಿಯನ್ನು ಬರೆದಂತಹ ಕರ್ತೃ ಅಥವಾ ಕವಿ ಅಂತ ಹೇಳ್ತೀವಿ. ಈಗ ಪ್ರಶ್ನೆ 3, ಕನ್ನಡದ ಮೊದಲ ಲಭ್ಯ ಗದ್ಯ ಗ್ರಂಥ ಯಾವುದು ಅಂತ ಪ್ರಶ್ನೆ ಇದೆ. ಅದಕ್ಕೆ ಸರಿಯಾದಂತಹ ಉತ್ತರ ವಡ್ಡಾರಾಧನೆ, ಅದು ಶಿವ ಕೋಟ್ಯಾಚಾರ್ಯರು ಬರೆದಿದ್ದು ಅಂತ ಪ್ರಶ್ನೆ ನಂಬರ್ 2 ಅಲ್ಲಿ ನಿಮಗೆ ತಿಳಿಸ್ತೆ. ಮಕ್ಕಳೇ, ಈಗ 4ನೇ ಪ್ರಶ್ನೆಯನ್ನು ಓದೋಣ. ಪ್ರಶ್ನೆ 4, ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಯಾವುದು ಅಂತ ಪ್ರಶ್ನೆ ಇದೆ. ಅಂದರೆ ಕನ್ನಡ ಸಾಹಿತ್ಯದಲ್ಲಿ ಮೊದಲ ಬಾರಿಗೆ ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಒಂದು ಪುಸ್ತಕವನ್ನು ಬರೆಯಲಾಗುತ್ತೆ. ಅದು ಯಾವುದು ಅಂತ ಹೇಳಿ ಪ್ರಶ್ನೆಯನ್ನು ಮಾಡಿ ಕೇಳಿದ್ದಾರೆ. ಕವಿರಾಜ ಮಾರ್ಗ ಎನ್ನುವಂತಹ ಒಂದು ಪುಸ್ತಕ. ಈಗ ಪ್ರಶ್ನೆ 5, ಕವಿರಾಜ ಮಾರ್ಗ ಕೃತಿಯ ಕರ್ತೃ ಯಾರು ಅನ್ನೋದಂದರೆ ಕವಿಗಳಿಗೆ ಮಾರ್ಗವನ್ನು ತೋರಿಸಿದಂಥ, ದಾರಿಯನ್ನು ತೋರಿಸಿದಂತಹ ಒಂದು ಕೃತಿಯನ್ನು ಬರೆದಂತಹ ಕವಿ ಯಾರು ಅಂತ ಪ್ರಶ್ನೆ ಇದೆ. ಉತ್ತರ ಅಮೋಘ ವರ್ಷ ನೃಪತುಂಗ ಅಂತ ಹೇಳ್ತೀವಿ. ಇಲ್ಲಿ ನೃಪತುಂಗ ಅಂತ ಇದೆ. ಓಕೆನಾ? ಮುಂದಿನ ಪ್ರಶ್ನೆ 6, ಕನ್ನಡದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಸಾಹಿತಿ ಯಾರು ಅಂತ ಪ್ರಶ್ನೆ ಇದೆ. ಅದಕ್ಕೆ ಸರಿಯಾದಂತಹ ಉತ್ತರ ಕುವೆಂಪು ಅಂತ ಹೇಳ್ತೀವಿ. ಮೊದಲ ಒಂದು ಜ್ಞಾನಪೀಠ ಪ್ರಶಸ್ತಿಯನ್ನು ಕನ್ನಡ ಸಾಹಿತ್ಯಕ್ಕೆ ತಂದುಕೊಟ್ಟಂಥವರೇ ಕುವೆಂಪು ಅವರು. ಪ್ರಶ್ನೆ 7, ಶ್ರೀರಾಮಾಯಣ ದರ್ಶನಂ ಕೃತಿಯ ಕರ್ತೃ ಯಾರು ಅನ್ನೋದು ಪ್ರಶ್ನೆ. ಅದಕ್ಕೆ ಸರಿಯಾದಂತಹ ಉತ್ತರ ರಾಷ್ಟ್ರಕವಿ ಕುವೆಂಪು ಅವರು. ಆಯಿತಾ ಮಕ್ಕಳೇ? ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ರಾಷ್ಟ್ರಕವಿ ಎಂದು ಯಾರನ್ನು ಕರೆಯುತ್ತಾರೆ? ಸರಿಯಾದಂತಹ ಉತ್ತರ ರಾಷ್ಟ್ರಕವಿ ಎಂದು ಕುವೆಂಪು ಅವರನ್ನು ಕರೆಯುತ್ತಾರೆ. ಆಯಿತಾ? ಮುಂದಿನ ಪ್ರಶ್ನೆ 9, ಕನ್ನಡದ ಮೊದಲ ಜ್ಞಾನಪೀಠ ಪ್ರಶಸ್ತಿ ಯಾವ ವರ್ಷ ದೊರೆಯಿತು ಅಂತ ಪ್ರಶ್ನೆ ಇದೆ. 1967ರಲ್ಲಿ ಕನ್ನಡ ಸಾಹಿತ್ಯಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 10, ವಚನ ಸಾಹಿತ್ಯದ ಪಿತಾಮಹ ಯಾರು ಅಂತ ಪ್ರಶ್ನೆ ಇದೆ. ವಚನ ಸಾಹಿತ್ಯದಲ್ಲಿ ಮೊದಲ ಬಾರಿಗೆ ಹೆಸರನ್ನು ಮಾಡಿದಂಥವರೇ ಬಸವಣ್ಣನವರು ಅಂತ ಹೇಳ್ತೀವಿ. 11ನೇ ಪ್ರಶ್ನೆ, ಕನ್ನಡದ ಮೊದಲ ಮಹಿಳಾ ಕವಯಿತ್ರಿ ಯಾರು ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತಹ ಉತ್ತರ ಅಕ್ಕ ಮಹಾದೇವಿ. ಕವಯಿತ್ರಿ ಅಥವಾ ವಚನಗಾರ್ತಿ ಅಂತ ಪ್ರಶ್ನೆಯನ್ನು ಕೇಳಿದಾಗ ಅಕ್ಕ ಮಹಾದೇವಿ ಅಂತ ನೀವು ಉತ್ತರವನ್ನು ಆರಿಸ್ಕೊಳ್ಬೇಕಾಗತ್ತೆ. ಆಯಿತಾ ಮಕ್ಕಳೇ? ಮುಂದಿನ ಪ್ರಶ್ನೆ ಸಂಖ್ಯೆ 12, ಕನ್ನಡದ ಶೇಕ್ಸ್ಪಿಯರ್ ಎಂದು ಯಾರನ್ನು ಕರೆಯುತ್ತಾರೆ? ಸರಿಯಾದಂತಹ ಉತ್ತರ TP ಕೈಲಾಸಂ ಅಂತ ಹೇಳ್ತೀವಿ. ಶೇಕ್ಸ್ಪಿಯರ್, ಕನ್ನಡದ ಶೇಕ್ಸ್ಪಿಯರ್ ಅಂತ ಕೇಳಿದಾಗ ನೀವು ಉತ್ತರವನ್ನು ಬರೀಬೇಕಾಗತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 13, ಮಂಕುತಿಮ್ಮನ ಕಗ್ಗ ಈ ಒಂದು ಕೃತಿಯ ಕರ್ತೃ ಅಂದರೆ ಕವಿ ಯಾರು ಅಂತ ಪ್ರಶ್ನೆಯನ್ನು ಕೇಳಿದ್ದೇನೆ. ಇದಕ್ಕೆ ಸರಿಯಾದಂತಹ ಉತ್ತರ DV ಗುಂಡಪ್ಪನವರು ಅಂತ ಹೇಳ್ತೀವಿ. ದೇವನಹಳ್ಳಿ ವೆಂಕಟರಮಣ ಗುಂಡಪ್ಪ ಅನ್ನೋದು ಇವರ ಪೂರ್ತಿ ನಿಜನಾಮ ದೇಯ ಅಂತ ಹೇಳ್ತೀವಿ. ಪ್ರಶ್ನೆ 14, ಕನ್ನಡದ
ಮೊದಲ ಕಾದಂಬರಿ ಯಾವುದು ಅಂತ ಪ್ರಶ್ನೆ ಇದೆ. ಸರಿಯಾದಂತಹ ಉತ್ತರ ಇಂದಿರಾಬಾಯಿ ಅನ್ನೋದು. ಪ್ರಶ್ನೆ ಸಂಖ್ಯೆ 15. ಇಂದಿರಾಬಾಯಿ ಕಾದಂಬರಿಯ ಕರ್ತೃ ಯಾರು? ಅಂದರೆ ಈ ಪುಸ್ತಕವನ್ನು ಬರೆದಂಥವರು ಯಾರು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತಹ ಉತ್ತರ ಗುಲ್ವಾಡಿ ವೆಂಕಟರಾವ್ ಎನ್ನುವವರು ಇಂದಿರಾಬಾಯಿ ಎನ್ನುವಂತಹ ಕಾದಂಬರಿಯನ್ನು ನಾವಲ್ನ ಬರೀತಾರೆ. ಪ್ರಶ್ನೆ 16. ಕನ್ನಡ ನಾಡಗೀತೆಯ ರಚನೆಕಾರ ಯಾರು ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತಹ ಉತ್ತರ ಬಹಳ ಸುಲಭವಾಗಿ ಹೇಳ್ಬೋದು. ಕುವೆಂಪು ಅವರು ನಾಡಗೀತೆಯನ್ನು ಬರೆದಂತಹ ಕವಿ. ಆಯ್ತಾ ಮಕ್ಕಳೇ, ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 17. ಜಯ ಭಾರತ ಜನನಿಯ ತನುಜಾತೆಯನ್ನು ಏನೆಂದು ಕರೆಯುತ್ತೇವೆ ಅನ್ನೋದು ಪ್ರಶ್ನೆ. ಇದಕ್ಕೆ ಸರಿಯಾದಂತಹ ಉತ್ತರ ಕರ್ನಾಟಕ ರಾಜ್ಯದ ನಾಡಗೀತೆ ಅಂತ ಕರಿತೀವಿ. ಪ್ರತಿಯೊಂದು ಶಾಲೆಯಲ್ಲಿ ಹಾಡಲಾಗುತ್ತದೆ. ಹಾಗೆ ನಾಡ ಹಬ್ಬದ ಸಂದರ್ಭದಲ್ಲೂ ಈ ಗೀತೆಯನ್ನು ಮಧುರವಾಗಿ ಹಾಡಲಾಗುತ್ತೆ. ಪ್ರಶ್ನೆ 18. ಕನ್ನಡದ ಮೊದಲ ಮಹಾಕಾವ್ಯ ಯಾವುದು ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತಹ ಉತ್ತರ ಆದಿ ಪುರಾಣ. ಪಂಪ ಕವಿ ರಚನೆಯನ್ನು ಮಾಡಿದಂತಹ ಕೃತಿ ಆದಿ ಪುರಾಣ ಆಗಿದೆ. 20 ಪ್ರಶ್ನೆಗಳು ಅಂತ ನಾನು ಮೊದಲೇ ನಿಮಗೆ ಹೇಳಿದ್ದೆ. ಆಗಲೇ 18 ಪ್ರಶ್ನೆಗಳನ್ನು ಓದಿ ಉತ್ತರವನ್ನು ಹೇಳಿದ್ದೆ. ಈಗ 19ನೆಯ ಪ್ರಶ್ನೆ, ಆದಿ ಪುರಾಣದ ಕರ್ತೃ ಯಾರು ಅಂತ ಪ್ರಶ್ನೆ ಇದೆ. ಬಹಳ ಸುಲಭವಾದಂತಹ ಪ್ರಶ್ನೆ. ಪಂಪ ಕವಿ ಈ ಒಂದು ಕೃತಿಯ ಕರ್ತೃ. ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ 20 ಪ್ರಶ್ನೆಗಳಲ್ಲಿ ಕೊನೆಯ ಪ್ರಶ್ನೆ ಕೇಳಿಸ್ಕೊಳ್ಳಿ. ಕರ್ನಾಟಕ ಎಂಬ ಹೆಸರು ಅಧಿಕೃತವಾಗಿ ಯಾವ ವರ್ಷದಿಂದ ಜಾರಿಗೆ ಬಂತು ಅನ್ನೋದು ಪ್ರಶ್ನೆ. ಅದಕ್ಕೆ ಸರಿಯಾದಂತಹ ಉತ್ತರ 1973. ಯಾವ ತಿಂಗಳು ಅಂತ ನೀವು ಯೋಚನೆಯನ್ನು ಮಾಡಿ ಹೇಳಿ. ನಾನು ಉತ್ತರಕ್ಕೋಸ್ಕರ ಕಾಯ್ತಾ ಇರ್ತೀನಿ. ನೋಡಿ, 20 ಪ್ರಶ್ನೆಗಳ ಜೊತೆಗೆ ಉತ್ತರವನ್ನು ಹೇಳುವಂತಹ ಪ್ರಯತ್ನವನ್ನು ಮಾಡಿದ್ದೀನಿ. ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟನ್ನು ಮಾಡಿ. ಆದಷ್ಟು ಪೂರ್ತಿ ವಿಡಿಯೋವನ್ನು ನೋಡಿ. ನಿಮಗೆ ಪ್ರಶ್ನೆಗಳನ್ನು ಸಹ ಕೇಳಿದ ಹಾಗೆ ಆಗುತ್ತೆ. ಹಾಗೆ ನಿಮ್ಮ ಮೆಮೊರಿಯಲ್ಲಿ ಸಹ ಅದು ರೆಕಾರ್ಡ್ ಆದಂಗೆ ಆಗುತ್ತೆ. ಕೇಳಿಸ್ಕೊಂಡು ಉತ್ತರವನ್ನು ಬೇಕಿ ನೀವು ಕಲಿಬೋದು. ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಇನ್ನೂ 100 ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ಖಂಡಿತ ರೆಡಿ ಮಾಡಿ ನಿಮಗೆ ಕೊಡ್ತೀನಿ. ಇದರ ಉಪಯೋಗವನ್ನು ನೀವು ಖಂಡಿತ ಸದುಪಯೋಗ ಪಡಿಸ್ಕೊಳ್ಳಿ. ಹಾಗೆ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಪೂರ್ತಿ ವಿಡಿಯೋವನ್ನು ನೋಡಿ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಹೊಸ ವಿಚಾರದೊಂದಿಗೆ, ಮಾಹಿತಿಯೊಂದಿಗೆ ನಾನು ನಾಳೆ ವಿಡಿಯೋ ಮಾಡಿಕೊಂಡು ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.